ಹಾಯ್ ವೀವರ್ಸ್, ಕರ್ನಾಟಕ ರುಚಿ ಕ್ರಿಯೇಷನ್ಸ್‌ಗೆ ಸ್ವಾಗತ. ನಾನು ಮತ್ತು ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನ ಹಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಬರಬೇಕಾಗುತ್ತೆ. 4 ಬೆರಳು ಅಗಲ ಆಗುವಷ್ಟು ನಾವು ಇಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಬರಬೇಕು. ಮುಕ್ಕಾಲು ಭಾಗ ಸೀರೆಯನ್ನ ನಾವು ಇದೇ ರೀತಿಯಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕು. ನೀವು ಇದೇ ರೀತಿ ಪ್ಲೀಟ್ಸ್ ಅನ್ನ ಮಾಡಬೇಕು ಅಂತ ಇಲ್ಲ. ಕೈಯಲ್ಲಿ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತೀವಿ ಅದೇ ರೀತಿ ಪ್ಲೀಟ್ಸ್ ಮಾಡ್ಕೊಂಡು ಪ್ಲೀಟ್ಸ್‌ಗಳನ್ನ ನಾವು ಇಲ್ಲಿ ಅರೇಂಜ್ ಮಾಡಿ ಒಂದು ದಾರದಿಂದ ಕಟ್ಕೋಬೇಕಾಗುತ್ತೆ. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಪಿನ್‌ಗಳು ಯೂಸ್ ಮಾಡ್ದಿರನೇ ಹೇಗೆ ದೇವಿಗೆ ಸೀರೆ ಉಡಿಸೋದು ಅಂತ. ಅದಕ್ಕೋಸ್ಕರ ನಾನು ಇವತ್ತು ಈ ಮೆಥಡ್ ಅಲ್ಲಿ ದೇವಿಗೆ ಹೇಗೆ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನ ನೀಟಾಗಿ ಅರೇಂಜ್ ಮಾಡಿ ಒಂದು ದಾರದಿಂದ ಕಟ್ಕೊಳ್ಳಿ. ಗ್ರಂಥಿ ಅಂಗಡಿಗಳಲ್ಲೆಲ್ಲ ಪೂಜೆಗೆ ಅಂತ ದಾರಗಳು ಸಿಗುತ್ತೆ, ಅಂತ ದಾರನ ತಗೊಬಂದು ನೀವು ಇಲ್ಲಿ ಆ ದಾರದಿಂದನೇ ಕಟ್ಕೋಬೇಕಾಗುತ್ತೆ. ಎರಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಈ ರೀತಿ ನಾನು ದಾರ ಕಟ್ಕೊಳ್ತಾ ಇದ್ದೀನಲ್ಲ ಆ ರೀತಿ ದಾರದಿಂದ ಕಟ್ಕೊಳ್ಳಿ. ಪೂಜೆಗೆ ಅಂತಾನೆ ಇರುತ್ತೆ ದಾರ, ಅಂತ ದಾರನ ತಂದಿಟ್ಕೊಂಡು ಈ ರೀತಿ ಅಲಂಕಾರಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ನಂತರ ಮಧ್ಯಭಾಗದಲ್ಲಿರುವಂತಹ ಪ್ಲೀಟ್ಸ್ ಅನ್ನ ಬರೀ ನೀವು ಈ ರೀತಿ ನೀಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಪ್ಲೀಟ್ಸ್ಗಳು ಅಲ್ಲಿ ನೀಟಾಗಿ ಇದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಒಂದೊಂದ್ಸಲಿ ಪ್ಲೀಟ್ಸ್ಗಳು ಒಳಗಡೆ ಸೇರ್ಕೊಂಡಂಗಾಗಿರುತ್ತೆ, ಅದಕ್ಕೋಸ್ಕರ ನಾವಿಲ್ಲಿ ಸರಿ ಮಾಡ್ಕೊಂಡ್ರೆ ಸಾಕು. ಅಲ್ಲೇನು ನಾವು ದಾರ ಕಟ್ಕೊಳ್ಳೋದೇನು ಬೇಡ. ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೋಬೇಕು. ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಭಾಗ ಸೆರ್ಗಿಗೆ ಅಂತ ಬಿಟ್ಕೊಂಡಿದ್ದೀನಿ. ನೀವು ಸೆರ್ಗಿಗೆ ಬಿಡಬಹುದು, ಇಲ್ಲಾಂದ್ರೆ ಹಾಗೇನೂ ಸಹ ಈ ಅಲಂಕಾರನ ಮಾಡ್ಕೋಬಹುದು. ನಂತರ ನೀವು ಎಲ್ಲಿ ದೇವರನ್ನ ಕೂರಿಸ್ತೀರಾ ಅಲ್ಲಿ ಮೊದಲು ರಂಗೋಲಿಯನ್ನು ಹಾಕೊಂಡು ರಂಗೋಲಿ ಮೇಲೆ ಅಕ್ಕಿ ತುಂಬಿರುವಂತ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಬಿಂದಿಗೆಯನ್ನು ಇಟ್ಕೊಳ್ಳಿ. ನೀವು ಪೂಜೆಗೆ ಯಾವ ಬಿಂದಿಗೆ ಯೂಸ್ ಮಾಡ್ತೀರಾ, ಕಳಶದ ಬಿಂದಿಗೆ, ಆ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾವು ಏನು ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿರ್ತೀವಿ ಅದನ್ನ ಮಧ್ಯಭಾಗದಲ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡು ಎರಡೂ ಸೈಡಿನ ಪ್ಲೀಟ್ಸ್ ಅನ್ನ ನಾವು ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೋಬರಬೇಕು. ಕಳಶದ ಅಕ್ಕಪಕ್ಕದಲ್ಲಿ ಸೀರೆ ನೀಟಾಗಿ ಬಂದಿದೆಯಾ ಅಂತ ನೋಡ್ಕೋಬೇಕು. ನಂತರ ಈ ರೀತಿ ದಾರನ ತಗೊಂಡು ಪ್ಲೀಟ್ಸ್ನ ಕೆಳಭಾಗದಿಂದ ಮೇಲ್ಗಡೆಗೆ ದಾರನ ತಗೋಬರಬೇಕು. ಕಳಶದ ಬಿಂದಿಗೆಯ ಪಕ್ಕಕ್ಕೆ ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರೋ ರೀತಿಯಲ್ಲಿ ಈ ರೀತಿ ದಾರದಿಂದ ಕಟ್ಕೋಬೇಕು. ನೀವು ಸ್ವಲ್ಪ ಸಾಫ್ಟ್ ಆಗಿರುವಂತ ಸೀರೆ ತಗೊಂಡ್ರೆ ಪ್ಲೀಟ್ಸ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ನನಗೆ ಅಲ್ಲಿ ಟೈಟ್ ಆಗಿ ಅಲ್ಲಿ ನೀಟಾಗಿ ಕಟ್ಕೊಳ್ತಾ ಇದ್ದೀನಿ. ಅಲ್ಲಿ ನೀಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ದಾರದಿಂದ ಕಟ್ಕೊಳ್ಳಿ. ನಂತರ ಕಳಶದ ಬಿಂದಿಗೆ ಮೇಲ್ಗಡೆ ಪ್ಲೀಟ್ಸ್ ಅನ್ನ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜರುಗಿಸೋ ರೀತಿಯಲ್ಲಿ ಇಟ್ಕೊಳ್ಳಿ, ಆದರೆ ನೀಟಾಗಿ ಅಲ್ಲಿ ಜಾರಬಾರ್ದು ದಾರ, ಆ ರೀತಿಯಲ್ಲಿ ನೀವು ನೀಟಾಗಿ ಕಟ್ಕೋಬೇಕಾಗುತ್ತೆ. ಈಗ ಸೆರ್ಗನ ಹೇಗೆ ಹಾಕೋದು ಅಂತ ನೋಡೋಣ. ಸೆರ್ಗಿನ ಒಂದು ತುದಿ ಏನು ಬಾರ್ಡರ್ ಬರುತ್ತೆ, ಆ ಬಾರ್ಡರ್ನ ಹಿಂದ್ಗಡೆಯಿಂದ ಮುಂದ್ಗಡೆಗೆ ತಗೋಬರ್ಬೇಕಾಗುತ್ತೆ. ಎಕ್ಸ್ ಶೇಪ್ ಅಲ್ಲಿ ತಗೋಬನ್ನಿ, ಇಂಟು ಶೇಪ್ ಅಲ್ಲಿ ತಗೋಬರ್ಬೇಕಾಗುತ್ತೆ. ಎರಡು ಸೈಡ್ನ ಬಾರ್ಡರ್ನ ನಾನೀಗ ಹಾಕ್ತಾ ಇದೀನಲ್ಲ ಆ ರೀತಿ ಇಂಟು ಶೇಪ್ ಅಲ್ಲಿ ತಗೋಬಂದು ಕಳಶದ ಮುಂದ್ಗಡೆ ಹಾಕಿ ಎಕ್ಸ್ ಶೇಪ್ ಅಲ್ಲಿ ಒಂದು ನೀಟಾಗಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡು ಕಳಶದ ಅಕ್ಕಪಕ್ಕ ಎಲ್ಲ ನೀಟ್ ಮಾಡ್ಕೊಳ್ಳಿ. ತುಂಬಾ ಉದ್ದ ಬಿಡೋದೇನು ಬೇಡ. ಸೆರ್ಗಿನ ತುದಿನ ಸ್ವಲ್ಪ ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಸಾಕು. ಕಳಶದ ಬಿಂದಿಗೆ ಮೊದಲೇ ಬ್ಲೌಸ್ ಪೀಸ್ ಇಂದ ಕವರ್ ಮಾಡ್ಕೊಂಡು ನಂತರ ಈ ರೀತಿ ಸೀರೆಯಿಂದ ಅಲಂಕಾರ ಮಾಡ್ಕೊಳ್ಳಿ. ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಡಾಬ್ ಅಥವಾ ಒಂದು ಲೇಸನ್ನ ಕಟ್ಕೊಳ್ಳಿ. ನಾವು ಎಕ್ಸ್ ಶೇಪ್ ಏನ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಡಾಬನ್ನ ಸೇರಿಸ್ಕೊಂಡ್ರೆ ಆಯ್ತು, ಅಥವಾ ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ಸ್ವಲ್ಪ ಕೆಳಗಡೆಗೆ ಬರೋ ಹಾಗೆ ನಾವು ಡಾಬ್ ಅಥವಾ ಲೇಸನ್ನ ಕಟ್ಕೊಂಡ್ರೆ ಆಯ್ತು. ನಂತರ ಕೆಳಗಡೆ ನಾವು ಏನು ಪ್ಲೀಟ್ಸ್ಗೆ ದಾರ ಕಟ್ಟಿರ್ತೀವಿ ಆ ದಾರನ ಬಿಚ್ಚಿಬಿಟ್ಟು ನಾವು ಪ್ಲೀಟ್ಸ್ ಅನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ನಾವು ಏನು ಪ್ಲೀಟ್ಸ್ ಅನ್ನ ತಗೊಂಡ್ಬಂದಿರ್ತೀವಿ ಅಲ್ಲಿಗೆ ನೀವು ಈ ರೀತಿ ಸಿಕ್ಸ್ಬೋದು ಪ್ಲೀಟ್ಸಿನ ತುದಿಯನ್ನು ತಗೊಂಡೋಗಿ, ಅಥವಾ ನಾವು ಏನು ಡಾಬ್ ಕಟ್ಟಿರ್ತೀವಿ ಆ ಡಾಬ್ಗೆ ಪ್ಲೀಟ್ಸ್ ಅನ್ನ ತಗೊಂಡೋಗಿ ಈ ರೀತಿ ಸೇರಿಸ್ಕೋಬೇಕಾಗುತ್ತೆ. ಎರಡು ತುದಿ ಏನು ಬರುತ್ತೆ ಪ್ಲೀಟ್ಸ್ನ ಎರಡು ತುದಿಗಳನ್ನ ಆ ಕಡೆ ತುದಿ ಈ ಕಡೆ ತುದಿ ಎರಡನ್ನು ತಗೊಂಡೋಗಿ ನಾವೇನು ಡಾಬ್ ಸೇರಿಸ್ಕೊಂಡಿರ್ತೀವಿ ಆ ಡಾಬ್ಗೆ ಸಿಕ್ಸ್ಬಿಟ್ಟು ಪ್ಲೀಟ್ಸ್ಗಳನ್ನ ನಾವಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಏರುಪೇರು ಇದ್ರೆ ಹೇಳ್ಕೊಂಡು ಸರಿ ಮಾಡ್ಕೊಳ್ಳಿ, ಯಾಕೆಂದ್ರೆ ನಾವು ದಾರ ಕಟ್ಟಿರೋದ್ರಿಂದ ಎರಡು ಸೈಡು ಒಂದೇ ಸಮ ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಹೇಳ್ಕೊಂಡು ಸರಿ ಮಾಡ್ಕೋಬೇಕಾಗುತ್ತೆ. ಪಿನ್ ಹಾಕೊಂಡ್ರೆ ಅದು ವೇರಿಯೇಷನ್ ಬರಲ್ಲ, ದಾರ ಕಟ್ಟಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಬರುತ್ತೆ. ವೇರಿಯೇಷನ್ ಬಂದಾಗ ಹೇಳ್ಕೊಂಡು ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಒಂದ್ಸಲಿ ಪ್ಲೀಟ್ಸ್ ಅನ್ನು ಅರೇಂಜ್ ಮಾಡ್ಕೊಂಡ ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂತಹ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ನೀವು ಈ ಅಲಂಕಾರನ ಸಿಂಗಲ್ ಬಿಂದಿಗೆ ಇಟ್ಟು ಅಲಂಕಾರ ಮಾಡುವಂತರು ಮಾಡಬಹುದು. ಕೆಲವರು ಕಡ್ಡಿ ಕಟ್ಟಲ್ಲ ಅಥವಾ ಪಿನ್ಗಳು ಯೂಸ್ ಮಾಡಲ್ಲ ಅನ್ನೋರು ಸಹ ಈ ಅಲಂಕಾರನ ಮಾಡ್ಕೋಬಹುದು. ಮಂಗಳ ಗೌರಿ, ಸ್ವರ್ಣ ಗೌರಿಗೂ ಸಹ ಈ ಅಲಂಕಾರನ ಮಾಡಬಹುದು. ವರಮಹಾಲಕ್ಷ್ಮಿಗೂ ಸಹ ಈ ಅಲಂಕಾರನ ಮಾಡಬಹುದು. ಒಂದ್ಸಲಿ ಒಡವೆಗಳನ್ನೆಲ್ಲ ಹಾಕಿದ ನಂತರ ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿಕೊಂಡು ಕಳಶದ ಬಿಂದಿಗೆ ಏನೆಲ್ಲ ಸೇರಿಸಿದ್ರೆ ಎಲ್ಲವನ್ನು ಸೇರಿಸಿ ವಿಳ್ಯದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು